ಸಿಸ್ಟಮ್ ಇಲ್ಲಿ ಅಂತ ನೋಡಿ ಫ್ರೆಂಡ್ಸ್. ಟ್ಯಾಗ್ ರಿಮೂವ್ ಮಾಡೋದಕ್ಕೂ ಎಷ್ಟು ಚೆನ್ನಾಗಿದೆ ಅಂತ ಸಿಸ್ಟಮು. ಈಗ ಹಾಕ್ಬೇಕು, ಈಗ ಹಾಕ್ಬಿಟ್ಟು ಪ್ರೆಸ್ ಮಾಡಿದ್ರೆ ರಿಮೂವ್. ಪಿನ್ ತೆಗಿರಿ, ಪಿನ್ ಆ ಬಟ್ಟೆಗೆ ಒಳಗಿಂದ ಪಿನ್ ತೆಗಿರಿ. ಓಕೆ, ಹಾಕ್ಬಿಟ್ಟು ಇಲ್ಲೊಂದು ಪಿನ್ ಇರುತ್ತೆ, ಮೆಲ್ಲ ತೆಗೆದು ಈಗ ನೆಕ್ಸ್ಟು ಇದನ್ನು ಈ ಕಡೆ ಗೊತ್ತಾಗಿದೆ. ಈ ಥರ ಮಾಡಿಬಿಟ್ರೆ ಎಲ್ಲ ಎಂಪ್ಲಾಯ್ಮೆಂಟ್ ಜನ ತಗೊಳ್ಳೋದೇ ಬೇಡ, ಉಳಿಸ್ಬಿಡ್ತಾರೆ ಎಷ್ಟೊಂದು ದುಡ್ಡು. ಬಟ್ಟೆಗಳು ತೊಗೊಂಡ್ಮೇಲೆ ಇನ್ನೊಂದು ಮಿಕ್ಕಿದೆ, ಅದನ್ನು ನೀಟಾಗಿ ತೋರಿಸ್ತಾರೆ. ಈ ಬಟ್ಟೆ ಮಿಕ್ಕಿದೆ, ಇದು ಇಲ್ಲಿ ಹಾಕಬೇಕು, ಅಮುಕ್ಬೇಕು, ಪ್ರತಿಯೊಂದು ತೋರಿಸ್ತಿದೆ. ಅದಾಗೋಯ್ತು ನೋಡಿ ಒಳಗೆ. ನೆಕ್ಸ್ಟ್ ಫೀಲ್ ಅಂತ ಬರ್ತದೆ. ಸಕ್ಕತ್ತಾಗಿದೆ ಸಿಸ್ಟಮ್. ಡನ್. ಮಾರ್ಕೆಟಿಂಗ್ ಸ್ಟ್ರಾಟಜಿ ಅವ್ರದ್ದು 50% ಆಫರ್ ಹಾಕ್ಬಿಡೋದು, ಆ್ಯಂಡ್ ನಾವುಗಳು 50% ಆಫರ್ ಇದೆ ಅಂತ ತೊಗೊಂಬಿಡೋದು. ಬಟ್ ಆ್ಯಕ್ಚುಲಿ ನೋಡಿ, 5,000 ಕೊಟ್ಟು ಒಂದು ಬಟ್ಟೆ ತೊಗೊಳೋಕ್ಕೆ 5,000 ಕೊಟ್ಟು 4 ಬಟ್ಟೆ ಬರುತ್ತೆ ಫ್ರೆಂಡ್ಸ್. ಹಂಗಾಗಿ ಆಫರ್ ಇದ್ದಾಗ ಬಂದು ತೊಗೊಳ್ಳಿ, ಆಫ್ ಸೀಸನಲ್ಲಿ ಬಂದು ತೊಗೊಳ್ಳೋದು ಒಳ್ಳೆಯದು. ಆ್ಯಂಡ್ ಚೆನ್ನಾಗಿತ್ತು ಕ್ವಾಲಿಟಿ ಅಂದರೆ ಅಫ್ಕೋರ್ಸ್ ಎಸ್ ತೊಗೊಬೇಕು. ಸೊ ನಾನು ಭರ್ಜರಿ ಶಾಪಿಂಗ್ ಮಾಡಿದ್ದೀನಿ. ನಾವು ವೆಸ್ಟ್ ಫೀಲ್ಡ್ ಮಾಲ್ಗೆ ಬಂದಿದ್ದೀವಿ. ಎಲ್ಲ ಥರ ಬ್ರ್ಯಾಂಡೆಡ್ ಇದೆ ಫ್ರೆಂಡ್ಸ್. ಲಿವೈಸಿಂದ ಹಿಡಿದು, ಟಾಮಿ ಹಿಲ್ಫಿಗರಿಂದ ಹಿಡಿದು, ಮ್ಯಾಂಗೋಯಿಂದ ಹಿಡಿದು, ಝಾರಾ, ಪ್ರತಿಯೊಂದು ಬ್ರ್ಯಾಂಡ್ಸು ಈ ಮಾಲಲ್ಲಿ ಇದೆ. ಆ್ಯಂಡ್ 50% ನಡೀತಾ ಇದೆ ಸೇಲು. ಬನ್ನಿ ಪರ್ಚೇಸ್ ಮಾಡಿ. ಹ್ಯಾಂಬೂರ್ಗಲ್ಲಿದ್ದೀರಾ ಅಂದರೆ ಮಸ್ತ್ ಸ್ಯಾಲರಿ ಎಲ್ಲ ನೀವು ಪ್ಲೇಟ್ ಮಾಡ್ಕೊಂಡು ಹೋಗ್ತೀರಾ ಬಂದುಬಿಟ್ರೆ, ಯಾಕಂದ್ರೆ ಎಲ್ಲ ಆಫರಲ್ಲಿದೆ ಫ್ರೆಂಡ್ಸ್. ಬಟ್ ನಿಮಗೆ ವರ್ತ್ ಇಟ್ಟು ಈಗ ಸ್ಪೆಂಡ್ ಮಾಡಬೇಕು ಅನ್ಸಿದ್ರೆ ಬನ್ನಿ, ಯಾಕಂದರೆ H&M ಆಗಿರ್ಬೋದು ಎಲ್ಲದರಲ್ಲೂ ಆಫರ್ ಇದೆ ಫ್ರೆಂಡ್ಸ್. ಆ್ಯಂಡ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ನಿಮಗೆ. ಖರ್ಚು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಬನ್ನಿ. ಬಿಡ್ತಲ್ಲ ನಾವು ಗುರುದ್ವಾರ ಕಡೆಗೆ ಹೋಗ್ತಾ ಇದ್ದೀವಿ. ನೋಡೋಣ ಹ್ಯಾಂಬೂರ್ಗಲ್ಲಿ ಗುರುದ್ವಾರ ಹೇಗಿದೆ ಅಂತ. ಊಟ ಇರುತ್ತೆ, ಚೆನ್ನಾಗಿರುತ್ತೆ ಊಟ. ವೆಹಿಕಲ್ ಸೌಂಡು. ಸೊ ಊಟ ಎಲ್ಲ ಚೆನ್ನಾಗಿರುತ್ತೆ ಗುರುದ್ವಾರದಲ್ಲಿ. ನೋಡೋಣ ಹ್ಯಾಂಬೂರ್ಗಲ್ಲಿ ಏನೇನೆಲ್ಲ ಹೇಗಿರುತ್ತೆ ಅಂತೆಲ್ಲ ತೋರಿಸ್ತೀನಿ ನಿಮಗೆ. ಬನ್ನಿ ಹೋಗೋಣ. ಬಿಸಿಲು. ಒಂಬತ್ತು ಗಂಟೆ ಇದೆ. ವಾತಾವರಣ ನೋಡಿ ಇನ್ನೂ ಹೆಂಗಿದೆ ಅಂತ. ಎಷ್ಟು ಬೆಳಕಿದೆ ನೋಡಿ, ಯಪ್ಪ. ಟೈಮ್ ಇವಾಗ 9 ಗಂಟೆ ಎಕ್ಸಾಕ್ಟಾಗಿ. ನೋಡಿ ಎಷ್ಟು ಬೆಳಕಿದೆ ಅಂತ ಫ್ರೆಂಡ್ಸ್. ಸೊ ಇನ್ನೂ ಟೈಮ್ ಇದೆ ಅಂತ ನಾನು ಸ್ವಲ್ಪ ಕೆಲಸ ಇದೆ, ಅದನ್ನು ನಾನು ಇವತ್ತು ಸ್ವಲ್ಪ ಪಾರ್ಕ್ ಹತ್ರ ಹೋಗಿ ಕೂತ್ಕೊಂಡು ಆರಾಮಾಗಿ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಬ್ಯಾಗ್ ಹಾಕ್ಕೊಂಡು ಲ್ಯಾಪ್ಟಾಪ್ ಹಿಂದೆ ಇದೆ, ಮುಂದೆ ಹೋಗ್ತಾ ಇದ್ದೀನಿ. ಆಹಾ, ಎಷ್ಟು 32 ಡಿಗ್ರಿ ಇತ್ತು. ಯಪ್ಪ, ಇವಾಗ ಎಷ್ಟು ಪ್ಲೆಸೆಂಟ್ ಅನ್ನಿಸ್ತಿದೆ ಗೊತ್ತಾ. ತಂಪು ಗಾಳಿ ಬರ್ತೈತೆ. ವಾವ್ ಫೀಲಿಂಗ್ ನನಗಂತೂ. ಹೋಗೋಣ ಪಟಪಟ ಅಂತ. ಬರ್ಲಿನಲ್ಲಿ ಹೇಗೆ ಟವರ್ ಇದೆ ಹಾಗೆ ಹ್ಯಾಂಬೂರ್ಗಲ್ಲೂ ಇದೆ. ಎಲ್ಲರೂ ಇದನ್ನ ನೋಡೋದಕ್ಕೆ ಬಂದರೆ ಹಾಟ್ಸ್ಪಾಟ್ ಅಂತ. ನಾವು ಅಲ್ಲೇ ಇದ್ದೀವಿ ಫ್ರೆಂಡ್ಸ್, ನಮ್ಮ ಮನೆ ಅಲ್ಲೇ ಇರೋದು. ನೈಸ್, ಬ್ಯೂಟಿಫುಲ್ ಸ್ಕೈ. ಸಮ್ಮರ್ ಬಂತು ಅಂದರೆ ಈ ರೀತಿ ಎಲ್ಲರೂ ಹೊರಗಡೆ ಕೂತ್ಕೊಂಡು ಡೈನ್ ಮಾಡ್ತಿರ್ತಾರೆ, ಲಂಚ್ ಮಾಡ್ತಿರ್ತಾರೆ. ಬಹಳ ಇಷ್ಟಪಟ್ಟು ಹೊರಗಡೆ ಕೂತ್ಕೊಂಡು ಎಂಜಾಯ್ ಮಾಡ್ತಾರೆ ಫ್ರೆಂಡ್ಸ್. ಇಲ್ಲಿ ನನಗಂತೂ ಇಷ್ಟ ಆಗುತ್ತೆ ಅದು ಮಾತ್ರ ತುಂಬ. ನಿಯರ್ ಬೈ ಪಾರ್ಕ್ ಹತ್ರ ಬಂದಿದ್ದೀವಿ. ಎಷ್ಟು ಚೆನ್ನಾಗಿದೆ ನೋಡಿ. ಆ್ಯಂಡ್ ಒಂದು ಕ್ಯಾನಲ್ ಥರ ಇದೆ. ನಿಯರ್ ಬೈ ಪಾರ್ಕ್ ಹತ್ರ ಬಂದ್ವಿ ನಾವು. ನಮ್ಮ ಮನೆ ನೆಕ್ಸ್ಟ್ ಸ್ಟಾಪಲ್ಲೇ ಇರೋದು. ತುಂಬ ಚೆನ್ನಾಗಿದೆ ನೋಡಿ. ಸ್ಮಾಲ್ ಆ್ಯಂಡ್ ರಿಲ್ಯಾಕ್ಸಿಂಗ್ ಪ್ಲೇಸ್ ಅಂತ ಹೇಳ್ಬೋದು. ಫುಲ್ ಮಸ್ತ್ ಮಜಾ ಮಾಡ್ತಿದ್ದಾರೆ ನೋಡಿ. ನಾವು ಏನಂತ ಜಾಗ ತೋರಿಸಿದ್ದು ಏನು ಗೊತ್ತಾ, ಇಲ್ಲಿ ನಾವು ಇದು ನೋಡ್ಬಿಟ್ಟು ಸುಳಿ ಅಂತ ಅನ್ಕೊಂಡ್ಬಿಟ್ಟೆ. ಬಟ್ ಈ ರಿವರಲ್ಲಿ ಎಂಥ ಮಹಾ ಸುಳಿ ಇರುತ್ತೆ. ರಿವರೇ ಅಲ್ಲ ಇದು.
ಫೇಕ್ ಅಂತಲೇ ಹೇಳ್ಬೋದು. ದೇವ್ರೆ, ಅಲ್ಲಿಂದ ಜಾಸ್ತಿ ಬರ್ತಿದೆ ನೋಡಿ ಬಬಲ್ಸ್. ಈ ವಿಚಿತ್ರ ಅಂತ ಅನ್ನಿಸ್ತೈತೆ. ನೀವೇ ನೋಡಿ, ಹಂಗೆ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್. 4x ಇಡ್ತೀನಿ ಈಗ. ಏನಾದರೂ ಹುಳಪಳ ಆಯಿತಾ? ನಾನು ಮತ್ತೆ ಅಶ್ವಿನಿ ಬಂದಿದ್ದೀವಿ, ನನ್ನ ಫ್ಲ್ಯಾಟ್ಮೇಟ್ಸ್. ಏನಪ್ಪ ವಿಚಿತ್ರ, ನಾನು ಅಬ್ಸರ್ವ್ ಮಾಡಿ ಸ್ವಲ್ಪ ಇದನ್ನು ರಿಸರ್ಚ್ ಮಾಡಿ ಆಮೇಲೆ ಚೆನ್ನಾಗಿದೆ ನೋಡಿ ಗಿಡ ಮರಗಳೆಲ್ಲ. ವಿಂಟರಲ್ಲಿ ಏನಂದ್ರೆ ಏನು ಗ್ರೀನ್ ಆಗಿರೋದಿಲ್ಲ. ಇದು ನೋಡೋದಕ್ಕೆ ಖುಷಿ ಆಗುತ್ತೆ ನನಗೆ ಅಂತ. ಸಮ್ಮರ್ ಅಲ್ಲಪ್ಪ, ಕಂಪ್ಲೀಟ್ಲಿ ಎವರ್ ಗ್ರೀನ್, ಬ್ಯೂಟಿಫುಲ್. ಇಲ್ಲಿ ನೋಡಿ ಪ್ರಿಟಿ ಬರ್ಡ್ಸು. ಹಲೋ, ಏನು ತಿಂತಾವೋ ಗೊತ್ತಿಲ್ಲ. ಕ್ಯೂಟ್. ಹಲೋ ಕ್ಯೂಟಿ. ಕ್ಯೂಟಾಗಿ ತಿಂತಾ ಇದ್ದಾವೆ ನೋಡಿ. ಮಾಡಿದ್ವಿ, ಶಿಫ್ಟಿಂಗ್ ಎಲ್ಲ ಮಾಡಿದ್ವಿ. ನೋಡಿ ನನ್ನ ಮುಖ ಹೆಂಗೆ ಕಾಣ್ತಾ ಇದೆ ಅಂತ. ನನ್ನ ಜೊತೆಗೆ ನನ್ನ ಫ್ರೆಂಡ್ಸ್ ಇಬ್ಬರು ಬಂದಿದ್ದಾರೆ, ತುಂಬ ಗ್ರೇಟ್ಫುಲ್ಲು. ಸೊ ಇವಾಗ ಊಟಕ್ಕಂತ ಬಂದಿದ್ದೀವಿ. 10 ಗಂಟೆ ಆಗಿದೆ, ಆಲ್ಮೋಸ್ಟ್ 10 ಗಂಟೆ 10:30. ಹೊರಗಡೆ ನೋಡ್ಬೋದು ನೀವು ಲೈಟ್ ಹೆಂಗೆ ಕಾಣ್ತಿದೆ ಅಂತ. ಆರ್ಡರ್ ಮಾಡಿದ್ದೀವಿ ಮಹಾರಾಣಿ ಅಂತ ರೆಸ್ಟೋರೆಂಟು. ತುಂಬ ಚೆನ್ನಾಗಿದೆ, ಇಂಟೀರಿಯರ್ ಎಲ್ಲ ನಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ತುಂಬ ಸುಸ್ತಾಗಿದೆ. ಮ್ಯಾಂಗೋ ಲಸ್ಸಿ ಕುಡಿದ್ಮೇಲೆ ಸ್ವಲ್ಪ ಆರಾಮ್ ಅನ್ನಿಸ್ತು. ಊಟ ಎಲ್ಲ ಮಾಡಿಬಿಟ್ಟು ಒಂದು ರೌಂಡ್ ಹಾಕ್ಬಿಟ್ಟು ಮನೆಗೆ ಹೋಗ್ತಾರೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿ ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಫುಡ್ನ. ಇದು ಪನ್ನೀರ್, ಶಾಹಿ ಪನ್ನೀರು. ಇದು ಬಂದುಬಿಟ್ಟು ವೆಜಿಟೇಬಲ್ ಕರಿ. ಎಷ್ಟು ಚೆನ್ನಾಗಾಗಿದೆ ನೋಡಿ. ಇವತ್ತು ನಮ್ಮ ಮನೆ ಫೈನಲ್ ಶಿಫ್ಟಿಂಗು ಮುಗಿತಪ್ಪ. ಎಲ್ಲ ಲಗೇಜಸ್ನು ನಾನು ಫೈನಲಿ ಹೊಸ ಮನೆಗೆ ತಗೊಂಡು ಹೋದೆ ಫ್ರೆಂಡ್ಸ್. ಸೊ ನೋಡಿ, ನಂದು ಒಂದು ವಾರದ ಕತೆ ಹೇಗಿತ್ತು ಅನ್ನೋದನ್ನ ನಿಮ್ಮ ಜೊತೆಗೆ ನಾನು ತೋರಿಸ್ಕೊಟ್ಟಿದ್ದೀನಿ. ಇಟ್ ವಾಸ್ ಅ ಹೆಕ್ಟಿಕ್ ವೀಕ್ ಫ್ರೆಂಡ್ಸ್, ಹೆಕ್ಟಿಕ್. ಬಿಸಿಲು ಕೂಡ ಜಾಸ್ತಿ. ಆ್ಯಂಡ್ ದೆನ್ ಯಪ್ಪ, ಇವಾಗ ಸ್ವಲ್ಪ ಏನಂತರಲ್ಲಿ ಹೀಟ್ ವೇವ್ ಕಮ್ಮಿ ಆಗಿದೆ ಜರ್ಮನಿಯಲ್ಲಿ. ನೆಕ್ಸ್ಟ್ ವೀಕ್ ಎಲ್ಲ ಮಳೆ ಮತ್ತು ಒಳ್ಳೆ ವೆದರ್ ಇರುತ್ತೆ. ಜಸ್ಟ್ ಒಂದು 2-3 ದಿನ ವೀಕೆಂಡಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಯಪ್ಪ, 37, 38 ಹೋಯ್ತು. ಫೀಲ್ಸ್ ಲೈಕ್ 41, 45 ಎಲ್ಲ ಇತ್ತು. ಆವತ್ತಿನ ದಿನವೇ ನಾವು ಶಿಫ್ಟಿಂಗ್ ಮಾಡಿರೋದ್ರಿಂದ ನಂಗೆ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿತ್ತು. ಬಟ್ ನಾವು ಐ ಆಮ್ ಫಾರ್ ಬೆಟರ್. ನೋಡುವ, ಹೋಪ್ಫುಲಿ ಜುಲೈ ವಿಲ್ ಬಿ ಗುಡ್. ಇರೋದ್ರಿಂದ ನಾವು ಬಚಾವಾಗಿದ್ದೀವಿ ಫ್ರೆಂಡ್ಸ್. ಶಿಫ್ಟಿಂಗ್ ಮಾಡೋದಕ್ಕೆ ಎಷ್ಟು ಥರ್ಡ್ ಫ್ಲೋರ್. ಇಲ್ಲಲ್ಲಿ ಚಿತ್ರಾನ್ನ, ಬೂಂದಿ, ಮೊಸರನ್ನ ಹಾಕ್ಬಿಟ್ಟಿದ್ದೆ ನಾನು. ಫುಡ್ನ ಆರ್ಡರ್ ಮಾಡಲಾ ಬೇಡವಾ ಅಂತ ಯೋಚನೆ ಮಾಡಿ ಸಾಕಾಯಿತು ಫ್ರೆಂಡ್ಸ್. ಟ್ರೈನಲ್ಲೆಲ್ಲ ಸ್ವಲ್ಪ ಹೊಟ್ಟೆ ಹಸಿತಿದೆ ಮತ್ತು ಟಯರ್ಡಾಗೂ ಇದೀನಿ ಅಂತಲ್ಲಿ ಮಾಡ್ಕೊಂಬಿಡ್ಲಾ ಅನ್ನಿಸ್ತಾ ಇದೆ ಅಡುಗೆ. ಬನ್ನಿ ಮಾಡೋಣ. ಅಯ್ಯೋ ಮಾಡಲ್ಲ, ಆರ್ಡರ್ ಮಾಡೋಣ, ನೋಡೋಣ ಎಷ್ಟಾಗುತ್ತಂತ. ಇವಾಗ 8 ಗಂಟೆ ಆಗಿದೆ. ನಾಳೆ ಸಿಟಿ ರಿಜಿಸ್ಟ್ರೇಷನ್ ಇದೆ. ಸ್ವಲ್ಪ ಫೋಟೋ ಕಾಪಿ ಬೇಕಿತ್ತು ನನಗೆ. ಹಂಗಾಗಿ DM ಹೋಗೋಣ ಅಂತ ಸರ್ಚ್ ಮಾಡಿದ್ರೆ ಎಲ್ಲ 8 ಗಂಟೆ ಕ್ಲೋಸ್ ಆಗುತ್ತೆ. ಸೊ ಒಂದು ಲೊಕೇಶನ್ ಸಿಕ್ಕಿದೆ ನನಗೆ. ಆ ಲೊಕೇಶನ್ ಮಾತ್ರ ನನಗೆ 9:30 ತನಕ ಓಪನ್ ಇರುತ್ತೆ. ಸೊ ಲೆಟ್ಸ್ ಗೋ. ಗೋಯಿಂಗ್ ಪಟ್ಟ ಅಂತ ಇಟ್ಕೊಂಡು ಹೋಗ್ಬಿಟ್ಟು ಬರೋಣ ಅಂತೀವ. ಧಮ್ಕಂತ ಬೆಳಗ್ಗೆ ನಾನು 10 ಗಂಟೆ ಓಪನ್ ಮಾಡಿದ್ದೆ ಬಿಲ್ಡಿಂಗು. ಆ್ಯಂಡ್ ನನ್ನ ಹತ್ರ ಫೋಟೋ ಕಾಪೀಸ್ ಇಲ್ಲ, ಹಾಗಾಗಿ ಭಯ ಆಯಿತು ನನಗೆ ಸ್ವಲ್ಪ.
ಮೇ ಬಿ ನಾವಿಲ್ಲಿ ಸ್ಕ್ಯಾನ್ ಮಾಡಬೇಕನ್ಸುತ್ತೆ. ನೋಡೋಣ ತಡೀರಿ ಎಷ್ಟು ನಿಮಿಷ ಕಾಯಬೇಕು ಅಂತ ತೋರಿಸುತ್ತೆ. ಸೊ 1 ಮಿನಿಟ್ ಕಾಣಿಸಿದ್ರೆ ಸಾಕು. ಮೇ ಬಿ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಪಾರ್ಟ್ 3 ಅಂತ. ಸೊ ಥರ್ಡ್ ಸ್ಟೋರೇಜ್ಗೆ ಹೋದರೆ ನಾನು ಆಲ್ರೆಡಿ ಪ್ರಿಂಟೌಟ್ ಬಂತು. ಸೊ ಇವಾಗ ಪೇಮೆಂಟ್ ಮಾಡೋಗ್ತಾರೆ. ಪ್ರಿಂಟೌಟ್ ಬಂತು, ಪೇಮೆಂಟ್ ಮಾಡ್ಕೊಂಡು ಹೋಗೋಣ ಅಷ್ಟೇ. ನೋಡಿ ಫೋಟೋ ಸರ್ವಿಸು. ಇರಲಿಲ್ಲ ಮನೇಲಿ, ಅಂದರೆ ಜರ್ಮನ್ ಗ್ರೋಸರೀಸ್. ಸೊ ಹಾಗಾಗಿ ಎಡೆಯಕ್ಕಾಗಿ ಬಂದಿದ್ದೀನಿ. ಫಟ್ ಅಂತ ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಬನ್ನಿ. ಶಾಪಿಂಗು ಆಯಿತು, DMಲ್ಲಿ ಫೋಟೋ ಕಾಪಿ ತೊಗೊಂಡಿದ್ದು ಆಯಿತು. ಇವಾಗ ಮನೆ ಕಡೆಗೆ ಹೋಗ್ತಾ ಇರೋಣ. 8 ಗಂಟೆ ರಾತ್ರಿ ಆಗಿದೆ. ಮುಖದ ಮೇಲೆ ಬಿಸಿಲು ಬೀಳ್ತಾ ಇದೆ. ಎಷ್ಟು ಬಿಸಿಲಿದೆ ನೋಡಿ. ಸನ್ಸೆಟ್ ಆಗೋದು 10:30 11 ಗಂಟೆ ಆಗುತ್ತೆ ಫ್ರೆಂಡ್ಸ್. ಹೇಳ್ತಾನೆ ಇದೀನಿ ಪ್ರತಿಯೊಂದು ಬ್ಲಾಗಲ್ಲೂ ಇದನ್ನೇ ನಾನು. ಯಪ್ಪ ಹೆಂಗಿತ್ತು ವಿಂಟರು, ಹೆಂಗೆ ಸಡನ್ ಟ್ರಾನ್ಸ್ಫಾರ್ಮೇಷನ್ ನೋಡಿ. ಚೆನ್ನಾಗಿ ಅನಿಸುತ್ತೆ. ಚೆನ್ನಾಗಿದೆ ವೆದರ್. ಇವಾಗ 20ಸಲ್ಲಿದೆ. ಜಸ್ಟ್ ಲವಿಂಗ್ ಇಟ್. ಈ ವೀಕ್ ಚೆನ್ನಾಗಿದೆ ವೆದರ್ ನಮ್ಮ ಕಡೆ. ಹೋಗೋಣ ಮನೆ ಕಡೆ ಪಟ 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 ಅಂತ. ಚೆನ್ನಾಗಿದೆ ಫ್ರೆಂಡ್ಸ್, ನಾನು ಇವಾಗ ತೋರಿಸ್ತೀನಿ. ಫೈನಲಿ ಅನ್ವೆಲ್ಡುಂಗ್ ಆಯಿತು. ಸೊ ಇವಾಗ ಅನ್ವೆಲ್ಡುಂಗ್ ಮುಗಿಸ್ಕೊಂಡು ಸ್ವಲ್ಪ ಇಂಡಿಯನ್ ಗ್ರಾಸರಿ ಸ್ಟೋರ್ಗೆ ಹೋಗ್ತಾ ಇದ್ದೀನಿ. ಇಂಡಿಯನ್ ಗ್ರಾಸರಿ ಸ್ಟೋರಲ್ಲಿ ಸ್ವಲ್ಪ ನನಗೆ ಕೊರಿಯಂಡರ್ ಮತ್ತು ಚಿಲ್ಲಿ ಪನ್ನೀರ್ ತೊಗೋಬೇಕಾಗಿತ್ತು. ಸೊ ಫಟ ಅಂತ ಶಾಪಿಂಗ್ ಮಾಡಿಬಿಟ್ಕೊಂಡು ಹೋಗೋಣ ಬನ್ನಿ ಮನೆ ಕಡೆಗೆ. ಸಾಕಾಗಿದೆ ನನಗಂತೂ ಈ ವಾರ. ಒನ್ ಆಫ್ ದ ಹೆಕ್ಟಿಕ್ ವೀಕ್ ಅಂತಲೇ ಹೇಳ್ಬೋದು ಜೂನ್ ಮಂತಲ್ಲಿ. ಆ್ಯಂಡ್ ಆಲ್ಸೋ ವರ್ಸ್ಟ್ ಮಂತ್ ಅಂತಲೇ ಹೇಳ್ಬೋದು. ನನಗೆ ಅಷ್ಟು ಇಷ್ಟ ಆಗಿಲ್ಲ. ನನ್ನ ಮುಖ ಎಲ್ಲ ನೋಡಿ ಹೇಗೆ ಊದ್ಕೊಂಡಿದೆ ಅಂತ. ಯಪ್ಪ ದೇವ್ರೆ, ಸಿಕ್ಕಾಪಟ್ಟೆ ಕೆಲಸ. ಬ್ಯಾಕ್ ಟು ಬ್ಯಾಕ್ ಏನಾದರೂ ನನ್ನ ಕೆಲಸ ಇದ್ದೇ ಇರುತ್ತೆ. ಹೋಪ್ಫುಲಿ ಜುಲೈ ಮಂತ್ ವಿಲ್ ಬಿ ಪೀಸ್ಫುಲ್. ಹೋಗೋಣ ಬನ್ನಿ. ಫೈನಲಿ ಇಂಡಿಯನ್ ಸ್ಟೋರ್ ಸಿಕ್ತು. ಹುಡ್ಕೊಂಡು ಬಂದೆ. ಇಂಡಿಯನ್ ಆರ್ಕೇಡ್ ಹತ್ರನೇ ಇದೆ, ತೋರಿಸ್ತೀನಿ ನೋಡಿ. ನೈಸ್. ಹೋಗೋಣ ಸ್ವಲ್ಪ ಇಂಡಿಯನ್ ಸ್ಟೋರಲ್ಲಿ ಇವಾಗ ಗ್ರಾಸರೀಸ್ ಮಾಡೋಣ. ಫಸ್ಟ್ ಆಲ್ಡಿಗೆ ಹೋದೆ. ಆಲ್ಡಿಯಲ್ಲೆಲ್ಲ ಏನೇನು ಬೇಕಿತ್ತು, ಕ್ಯಾರೆಟು, ಸ್ವಲ್ಪ ಹಾಳು ಮೂಳು ಮಣ್ಣು ಮಸಿ ಎಲ್ಲ ಬೇಕಿತ್ತು. ಎಲ್ಲ ತುಂಬ್ಕೊಂಡು ಬಂದೆ. ಬಿಕಾಸ್ ಹೊಸ ಮನೆಗೆ ಹೋಗೋದ್ರಿಂದ ಎಲ್ಲ ಮತ್ತೆ ತೊಗೊಬೇಕಾಗುತ್ತೆ. ಸೊ ಬನ್ನಿ ಸ್ವಲ್ಪ ಇಂಡಿಯನ್ ಸ್ಟೋರಲ್ಲಿ ಗ್ರಾಸರೀಸ್ ಮಾಡೋಣ. ನೋಡಿ ಬೆಂಡೆಕಾಯಿ ಎಲ್ಲ ಇದೆ. ಬೆಂಡೆಕಾಯಿ ಮೆಣಸಿನ್ಕಾಯಿ ಬೇಕಿತ್ತು ಎಸ್ಪೆಷಲಿ ನನಗೆ. ತೊಗೊಂಡು ಹೋಗೋಣ. ಮಿನಿಮಮ್ ಅಂದರೂ 7 kg ಇದೆ ನನ್ನ ಬ್ಯಾಗಲ್ಲಿ ವೆಯ್ಟು. ಅಷ್ಟೊಂದು ತುಂಬ್ಕೊಂಡು ಹೋಗ್ತಾ ಇದ್ದೀನಿ ಗ್ರಾಸರಿ ಶಾಪಿಂಗ್ ಮಾಡ್ಕೊಂಡು. ಇವಾಗ ಹೋಗ್ಬಿಟ್ಟು ಎಲ್ಲದನ್ನು ಅನ್ಬಾಕ್ಸ್ ಮಾಡಿ ನೀಟಾಗಿ ತುಂಬ್ಕೊಂಡು ಎಲ್ಲ ಅಡುಗೆ ಮಾಡ್ಕೊಂಡು ರೆಡಿ ಮಾಡ್ಕೊಬೇಕು ಆಫೀಸಿಗೆ ನಾಳೆಯಿಂದ. ಲೆಟ್ಸ್ ಗೋ, ಮನೆಗೆ ಹೋಗೋಣ. ಇನ್ನೊಂದು ತಿಂಗಳು ಗ್ರಾಸರೀಸ್ ಮಾಡೋದಕ್ಕೆ ಹೋಗ್ಬಾರ್ದು ಫ್ರೆಂಡ್ಸ್. ನನ್ನ ಕತೆ ನೋಡಿ ಹಾಕ್ತಾ ಬನ್ನಿ. ಆದರೆ ತೋರಿಸ್ತೀನಿ ಇಲ್ಲಿ ನೋಡಿ ಹೆಂಗಿದೆ. ಇಷ್ಟು ಲಗೇಜ್ ತುಂಬ್ಕೊಂಡು ಹೋಗ್ತಾ ಇದ್ದೀನಿ. ಲಿಟ್ರಲಿ ಒಂದು 5 to 7 kg ಅಂತೂ ಮಿನಿಮಮ್ ಇದೆ. ಸೊ ಇನ್ನೊಂದು ತಿಂಗಳು ಗ್ರೋಸರೀಸ್ ತೊಗೊಳಕ್ಕೆ ಹೋಗ್ಬಾರ್ದು. ಲೆಟ್ಸ್ ಗೋ. ದೋಸೆ ಬ್ಯಾಟರ್ ರುಬ್ಬಿದ್ದೀನಿ. ಬನ್ನಿ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ. ದೋಸೆ ಬ್ಯಾಟರ್ ರೆಡಿ ಇದೆ. ಈಗ ಇದು ನನಗೆ 1 ವಾರಕ್ಕೆ ಆಗುತ್ತೆ ಫ್ರೆಂಡ್ಸ್. ಸಾಕು ನನಗೆ ಇಷ್ಟು 1 ವಾರಕ್ಕೆ. ಇವತ್ತು ನನ್ನ ಒಂದು ಲೇಝಿ ಡೇನ ನಾನು ನಿಮಗೆ ತೋರಿಸಿದ್ದೀನಿ. ನಿಜವಾಗ್ಲೂ ಏನೂ ಪ್ರೊಡಕ್ಟಿವಿಟಿ ಇಲ್ಲ. ಅದಕ್ಕೆ ಲೇಟಾಗಿ ಎದ್ದೇಳಬಾರ್ದು ಅಂತ ಹೇಳೋದು. ಬೆಳಗ್ಗೆ ಮುಂಜಾನೆ ಎದ್ದೇಳಬೇಕು. ಅಟ್ಲೀಸ್ಟ್ ಬೈ 7 ವೀಕೆಂಡ್ಸ್ ಆದರೂ ಕೂಡ ಮ್ಯಾಕ್ಸಿಮಮ್ ಬೈ 9 ಎದ್ದರೆ ಅಟ್ಲೀಸ್ಟ್ ಸ್ವಲ್ಪನಾದರೂ ನಾವು ಪ್ರೊಡಕ್ಟಿವ್ ಆಗಿರ್ಬೋದು. ಇಟ್ಸ್ ಓಕೆ. ಸ್ಯಾಟರ್ಡೇ ಬಂದುಬಿಟ್ಟು ಚಿಲ್ ಮಾಡಿ, ಸಂಡೇ ಬಂದುಬಿಟ್ಟು
ಯಾಕಂದರೆ ನಮಗೆ ಜರ್ಮನಿಯಲ್ಲಿ ಏನಂದ್ರೆ ಏನು ಓಪನ್ ಇರಲ್ಲ ಸಂಡೇ. ಸೊ ನಾವು ಎಲ್ಲ ಸ್ಯಾಟರ್ಡೇನೇ ರೀಸ್ಟಾಕ್ ಮಾಡ್ಕೋಬೇಕು ನೆಕ್ಸ್ಟ್ ವೀಕ್ಗೆ. ಹಾಗಾಗಿ ನನಗಿವತ್ತು ರಿಡಿಕ್ಯುಲಸ್ ಆಗಿತ್ತು ಡೇ ಮಾತ್ರ. ಸೊ ಆ್ಯಂಡ್ ಆಲ್ಸೋ ಮಳೆ ಬೇರೆ ಬರ್ತಾಯಿತ್ತು ಹೊರಗಡೆ. ಯಪ್ಪ ಅದೇ ಮಳೆ ಇದ್ದರೆ ನನಗಂತೂ ಇಷ್ಟನೇ ಆಗಲ್ಲ ಫ್ರೆಂಡ್ಸ್. ನನಗೊಂಥರ ಅನಿಸುತ್ತೆ ಹೊರಗಡೆ ಎಲ್ಲ ಹೋಗೋದಕ್ಕೆ. ಸೊ ಹಾಗಾಗಿ ಬಟ್ ಸ್ಟಿಲ್ ನಾನು ಹೊರಗಡೆ ಹೋಗಿ ಪ್ರಯತ್ನ ಪಟ್ಟು ಸ್ವಲ್ಪ ಫಿಸಿಕಲಿ ಆ್ಯಕ್ಟಿವ್ ಇದ್ದೆ. ಬಟ್ ಸ್ಟಿಲ್ ನಾನು ಮುಂದಿನ ವ್ಲಾಗಲ್ಲಿ ತೋರಿಸ್ತಾ ಬರ್ತೀನಿ. ಸ್ವಲ್ಪ ನಾನು ಎಕ್ಸಸೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನಾನು ಬೆಂಗಳೂರಲ್ಲಿದ್ದಾಗ ತುಂಬ ಚೆನ್ನಾಗಿ ಎಕ್ಸಸೈಸ್ ಮಾಡ್ತಾಯಿದ್ದೆ. ಇಲ್ಲಿ ಬಂದಮೇಲೆ ನಾನು ಬರೀ ತಿನ್ನೋದು, ಕೆಲಸ ಮಾಡೋದು ಬರೀ ಇಷ್ಟೇ ಆಯಿತು. ಸೆಲ್ಫ್ ಕೇರ್ ಅನ್ನೋದೇ ನಾನು ಮರ್ತೋಗ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ಸ್ವಲ್ಪ ನನ್ನ ಒಂದು ಸೆಲ್ಫ್ ಕೇರ್ನ ರೂಟೀನ್ನ ನಿಮಗೆ ತೋರಿಸ್ಕೊಡೋಣ ಅಂತ. ಸೊ ಇವಾಗ ನಾನು ಒಂದು ಸ್ವಲ್ಪ ಹೊರಗಡೆ ಹೋಗಿ ಬಂದಿದ್ನಲ್ಲ, ಹಾಗಾಗಿ ನನ್ನ ಮುಖದಲ್ಲಿ ಸ್ವಲ್ಪ ಏನಂತ ಹೇಳಿ ಫೌಂಡೇಶನ್ ಎಲ್ಲ ಇದೆ. ಸೊ ಇದನ್ನೆಲ್ಲ ನಾನು ಕ್ಲೆನ್ಸ್ ಮಾಡಬೇಕು. ನಾನು ಬಯೋಥರ್ಮ್ ಅವ್ರದ್ದು ಮಿಸೆಲರ್ ವಾಟರು ಯೂಸ್ ಮಾಡ್ತೀನಿ. ಬನ್ನಿ, ಮೈಸೆಲರ್ ವಾಟರ್ ಆರ್ ಮಿಸೆಲರ್ ವಾಟರ್ ಯಾವುದೋ ಒಂದು, ಅದನ್ನು ತೊಗೊಂಡು ವೈಪ್ ಮಾಡ್ಕೊಳ್ಳೋಣ ಫಸ್ಟು ಎಲ್ಲದನ್ನು. ಆಮೇಲೆ ಫೇಸ್ ವಾಶ್ ಮಾಡಿಬಿಟ್ಟು ಸ್ವಲ್ಪ ನಾನು ಏನಂತೇಳಿ ಕೊರಿಯನ್ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಆ್ಯಂಡ್ ಆಲ್ಸೋ ನನ್ನ ಒಂದು ಫೇವ್ರೆಟ್ ಮಾಯ್ಶ್ಚರೈಸರ್ ಬಂದ್ಬಿಟ್ಟು ಸೆಟಾಫಿಲ್ ಅಥವಾ ಸೆರಾವಿ ಯೂಸ್ ಮಾಡ್ತೀನಿ. ನಾನು ನಿಮಗೆ ತೋರಿಸ್ಕೊಡ್ತೀನಿ ಇವತ್ತು ನನ್ನ ಒಂದು ಹಾಗೆ ಸೆಲ್ಫ್ ಕೇರ್ ಒಂದು ನೈಟ್ ರೂಟೀನ್ ಹೆಂಗೆ ಮಾಡ್ತೀನಿ ಅಂತ, ಈ ರೀತಿ ಏನಾದರೂ ಹೊರಗೆ ಹೋಗ್ಬಿಟ್ಟು ಬಂದಾಗ. ಸೊ ನಾನು ಯೂಸ್ ಮಾಡ್ತಾ ಇರೋ ಪ್ರಾಡಕ್ಟ್ ಬಂದ್ಬಿಟ್ಟು ಇದು ಬಯೋಡರ್ಮ ಅಲ್ಲ, ಕನ್ಫ್ಯೂಸ್ ಆಯಿತು ನನಗೆ. ಬಯೋಡರ್ಮನ ಅಂತ ತೊಗೊಂಡಿರೋದು. ಇದಕ್ಕೆ 8.50 ಅಂದರೆ 900 ರುಪೀಸ್ ಆಗುತ್ತೆ ಇದಂತೂ. ಬಿಕಾಸ್ ನನಗೆ ಸೆನ್ಸಿಟಿವ್ ಸ್ಕಿನ್ ಇದೆ. ಆಮೇಲೆ ನಂದು ಪಿಂಪಲ್ಸ್ ಎಲ್ಲ ರೀಸೆಂಟಾಗಿ ಆಗಿರೋದ್ರಿಂದ ನಾನು ರಿಸ್ಕೇ ತೊಗೊತಾ ಇಲ್ಲ ನನ್ನ ಪ್ರಾಡಕ್ಟ್ಸ್ಗೆ. ಸೊ ಎಲ್ಲ ಫುಲ್ಲಿ ನಾನು ಕಂಪ್ಲೀಟ್ಲಿ ಒಳ್ಳೆ ಕ್ಲಿನಿಕಲಿ ಟೆಸ್ಟೆಡ್ ಮತ್ತು ಪ್ರಾಡಕ್ಟ್ಸ್ನ ಟ್ರೈ ಮಾಡ್ತಾಯಿದ್ದೀನಿ. ನೋಡೋಣ ಏನೂ ಎಫೆಕ್ಟ್ ಆಗೋಲ್ಲ ಅನ್ನೋದಕ್ಕೋಸ್ಕರ ನಾನು ಇದನ್ನು ತೊಗೊತಾ ಇದ್ದೀನಿ. ಗಾರ್ನಿಯರ್ ಯೂಸ್ ಮಾಡ್ತಿದ್ದೆ ಮುಂಚೆ, ಬಟ್ ಸ್ಟಿಲ್ ಏನಕ್ಕೆ ಬೇಕಪ್ಪ ಚಾನ್ಸ್ ಯಾಕೆ ತೊಗೊಳ್ಳೋದು ಅಂದ್ಬಿಟ್ಟು ನಾನು ಇವಾಗ ಬಯೋಡರ್ಮಾಗೆ ಶಿಫ್ಟ್ ಆಗಿದ್ದೀನಿ. ಬನ್ನಿ ಕ್ಲೀನ್ ಇಟ್ ಅಪ್. ನೋಡಿ ಇವಾಗ ಹೆಂಗೆ ಬರುತ್ತೆ ಅಂತ. ಕ್ಲೀನಾಗಿ ಬರುತ್ತೆ. ಆ್ಯಕ್ಚುಲಿ ಕೊಕೊನಟ್ ಆಯಿಲ್ ಕೂಡ ಬೆಸ್ಟ್ ಅನ್ಸುತ್ತೆ ಒಂದ್ಸರಿ. ಬಟ್ ಕೊಕೊನಟ್ ಆಯಿಲ್ ಕೂಡ ಫೇಸಿಗೆ ಒಳ್ಳೆಯದಲ್ಲ ಅಂತ ಡರ್ಮಾಟೊಲಜಿಸ್ಟ್ ನನಗೆ ಹೇಳಿದರು ಜರ್ಮನಿಯಲ್ಲಿ. ಎಷ್ಟು ಮಟ್ಟಿಗೆ ಗೊತ್ತಿಲ್ಲಪ್ಪ, ನಾವೇನು ಡರ್ಮಾಟಲ್ಲ, ಸ್ಕಿನ್ ಡಾಕ್ಟರ್ಸ್ಗೆ ಗೊತ್ತು ಏನು ಹಾಕ್ಬೇಕು ಬಿಡ್ಬೇಕಂತ. ನನಗೊಂದೊಂದ್ಸರಿ ಅನಿಸುತ್ತೆ ಅವ್ರು ಹೇಳಿದ್ದು ಪ್ರಾಡಕ್ಟಿಂದನೇ ನನಗೆ ನನ್ನ ಮುಖ ಹಾಳಾಯಿತು ಅಂತ. ಬಿಕಾಸ್ ನನಗೆ ಯಾವತ್ತೂ ಪಿಂಪಲ್ ಬರೋ ಅಂಥ ಫೇಸೇ ಅಲ್ಲ ನನಗೆ. ನೋಡಿ ಎಷ್ಟು ನೀಟಾಗಿ ಹೋಗುತ್ತಾ, ಫುಲ್ ಕ್ಲೀನ್, ಕಂಪ್ಲೀಟ್ಲಿ ನೀಟಾಗಿ ವೈಟ್ಔಟ್ ಆಗುತ್ತೆ ಎಲ್ಲ ನನ್ನ ಮುಖ ಇವಾಗ. ನೋಡಿ ಹೀಗಿದೆ. ಮುಂಚೆ ತುಂಬ ಪಿಂಪಲ್ಸ್ ಇತ್ತು, ಹಿಂಗೆ ಇಲ್ಲಾಗಿದೆ ನೋಡಿ. ಇದು ಮತ್ತು ಇದು ಈ ಥರ ಕಲೆ ಉಳ್ಕೊಂಡ್ಬಿಡುತ್ತೆ, ನನಗದು ಇಷ್ಟ ಆಗೋಲ್ಲ. ಸೊ ನನಗೆ ಏನು ಗೊತ್ತಾ, ಮುಖ ಚೆನ್ನಾಗಿದ್ದಾಗ ಅದನ್ನು ಕೇರ್ ಮಾಡೋಕ್ಕೆ ಇಷ್ಟ ಆಗೋಲ್ಲ. ಮುಖ ಹಾಳಾದಾದ್ಮೇಲೆ ನನಗೆ ಅಯ್ಯೋ ಹಿಂಗಾಯ್ತಲ್ಲಪ್ಪ ಅಂತ ಅಂದ್ಕೊಂಡಾದರೂ ಸ್ವಲ್ಪ ಕೇರ್ ಮಾಡೋದಕ್ಕೆ ಯೋಚನೆ ಮಾಡ್ತೀನಿ. ಎಲ್ಲರೂ ಹಂಗೆ ಅನಿಸುತ್ತೆ, ನನಗೂ ಗೊತ್ತಿಲ್ಲ ಸೀರಿಯಸ್ಲಿ ಅಥವಾ ನಾನು ಈ ಥರನ ಅಂತ. ಸೆಲ್ಫ್ ಕೇರ್ ಎಲ್ಲ ಮಾಡೋದು ಕಮ್ಮಿ ನಾನು, ಬಟ್ ಇವಾಗ ಸ್ವಲ್ಪ ಫೋಕಸ್ ಮಾಡ್ತಾಯಿದ್ದೀನಿ. ಎಲ್ಲ ಇಂಪಾರ್ಟೆಂಟು ಅಂತ. ಒಳ್ಳೆಯದು ಹಿಂಗೆ ಮಾಡ್ಕೊಂಬಿಟ್ಟ. ಆ್ಯಕ್ಚುಲಿ ಹಿಂಗೆ ಒಬ್ಬೊಬ್ರು ಬಿಡಿ ಅಂತಲೂ ಅಂತಾರೆ, ಒಬ್ಬೊಬ್ರು ಫೇಸ್ ವಾಶ್ ಮಾಡಬೇಕು ಅಂತಾರೆ. ನಾನು ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್. ಈ ಫಸ್ಟ್ ಸೈಡಿಗೆ ಎಲ್ಲದಕ್ಕೂ ಹೆದರ್ತೀನಿ ಸಿಕ್ಕಾಪಟ್ಟೆ. ಮುಖ ತೊಳ್ಕೊಂಡು ಬರ್ತೀನಿ. ಸೊ ಜಾಸ್ತಿ ಏನು ಸ್ಕಿನ್ ಕೇರ್ ಇಲ್ಲ. ಇದು ಡಾಕ್ಟರ್ ಆಲ್ತಿ ಅವ್ರದ್ದು 345 ರಿಲೀಫ್ ಕ್ರೀಮು, ಇದನ್ನು ಹಾಕೊತೀನಿ. ಆಮೇಲೆ ಸೆರಿನ್ ಅವ್ರದ್ದು ಲಿಪ್ ಬಾಮ್ ಹಾಕೊತೀನಿ, ಅಷ್ಟೇ ಸಿಂಪಲ್. ಆ್ಯಕ್ಚುಲಿ ಸ್ಯಾಲಿಸಿಲಿಕ್ ಆ್ಯಸಿಡ್ ಸೆರಮ್ ಕೂಡ ಹಾಕೊಳ್ಳೋಕೆ ಅಭ್ಯಾಸ ಮಾಡ್ಕೊಂಡಿದ್ದೀನಿ, ಬಟ್ ಇದು ಯಾಕೋ ನನಗೆ ಸಿಗ್ತಾಯಿಲ್ಲ. ಸೊ ಏನು ಸೆರಮ್ ಹಾಕೊಳ್ದಲೇ ಇವತ್ತು, ಅಥವಾ ನಿಯಾಸಿನಮೈಡ್ ಸೆರಮ್ ಕಾಸ್ರೆಕ್ಸ್ ಅವ್ರದ್ದು ಅದನ್ನು ಯೂಸ್ ಮಾಡ್ತೀನಿ. ತೋರಿಸ್ತೀನಿ ರೀ ನಿಮಗೆ ಹೇಗಿರುತ್ತೆ ಅಂತ. ಇದನ್ನು ಯೂಸ್ ಮಾಡ್ತೀನಿ ಫ್ರೆಂಡ್ಸ್ ನಾನು. ಸೊ ಸೆರಮ್ ಅಷ್ಟೇ ಫ್ರೆಂಡ್ಸ್. ನೋಡಿ ಈ ಬ್ಲಾಗ್ ನಿಮಗೇನಾದರೂ ಇಷ್ಟ ಆಗಿದ್ದಲ್ಲಿ
ಲೈಕ್ ಮಾಡಿ. ಸೊ 99% ಜನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಲ್ಲ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿದ್ದಲ್ಲಿ ಈ ವ್ಲಾಗ್ಸ್ ನಿಮಗೆ. ಇದೊಂದು ಚಿಕ್ಕ ಯೂಸೇನ್ ಲಿಪ್ ಬಾಮ್ಗೆ ನಾನು 1000 ರೂಪಾಯಿ ಪೇ ಮಾಡಿದ್ದೀನಿ ಫ್ರೆಂಡ್ಸ್. ಸಾರಿ, ಇದಕ್ಕೆ ನಾನು 1000 ರೂಪಾಯಿ ಪೇ ಮಾಡಿದ್ದೀನಿ. ಇಷ್ಟೇ ಚಿಕ್ಕದಿರೋದು ಇದು. ತಗೊಂಡು ನಂದು ಲಿಪ್ಸು ಮತ್ತು ನನ್ನ ಫೇಸು ತುಂಬ ಸೆನ್ಸಿಟಿವ್, ಹಾಗಾಗಿ ನಾನು ರಿಸ್ಕ್ ತೊಗೊಳೋದಕ್ಕೆ ಹೋಗಲ್ಲ. ಒಳ್ಳೆ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ. ಲಿಪ್ಸ್ಟಿಕ್ಸು ಅಷ್ಟೇ ಜಾಸ್ತಿ ಹಾಕೊಳ್ಳಲ್ಲ, ಆದಷ್ಟು ವ್ಯಾಸ್ಲಿನ್ ಅಥವಾ ಇದೆಲ್ಲ ಯೂಸ್ ಮಾಡೋದು ನಾನು. ಇಷ್ಟೇ, ಇವತ್ತಿಗೆ ಮುಗೀತು. ಸಿಗೋಣ ಮತ್ತೆ ಮುಂದಿನ ವ್ಲಾಗಲ್ಲಿ. ಟಾಟಾ.